ಧನಂಜಯ್ ಅವರು ಹಸೆಮಣೆ ಏರೋಕ್ಕೆ ಸಜ್ಜಾಗಿರುವಂಥದ್ದು. ಸೊ ಈಗ ಆಲ್ರೆಡಿ ಎಲ್ಲ ರೀತಿಯ ಸಿದ್ಧತೆಗಳು ಆಗಿದೆ. ಅಭಿಷೇಕ್ ಶಾಸ್ತ್ರಿಗಳ ಒಂದು ಆಧ್ವರ್ಯದಲ್ಲಿ ಇವತ್ತು ಮುಹೂರ್ತ ನಡೆಯಲಿರುವಂಥದ್ದು. ಸೊ ಪುರೋಹಿತರು ಸೊ ಯಾವೆಲ್ಲ ಶಾಸ್ತ್ರಗಳು ಹೇಗೆ ಮಾಡಲಿದ್ದಾರೆ ಅಂತ ಹೇಳಲಿದ್ದಾರೆ. ಸರಿ, ಶಾಸ್ತ್ರಗಳು ಇವತ್ತು ಹೇಗೆಲ್ಲ ನಡೆಯುತ್ತೆ, ಹೇಗೆಲ್ಲ ಇರುತ್ತೆ ಅಂತ. ದಾರ ಮುಹೂರ್ತ ಎಷ್ಟು ಗಂಟೆಗೆ? ಮೇಡಮ್, ಬೆಳಗ್ಗೆ ಮಹಾಗಣಪತಿ ಪೂಜೆ, ಗಂಗೆ ಸ್ವಸ್ತಿ ಪುಣ್ಯ, ನಾಂದಿ ಪೂಜೆ ಇರುತ್ತೆ. ನಾಂದಿ ಪೂಜೆ ಆದ ನಂತರ ಪಂಚಬ್ರಹ್ಮ ಉಮಾಮಹೇಶ್ವರ ಕಲಶ ಸ್ಥಾಪನೆ ಪೂಜೆ ಇರುತ್ತೆ. 9 ಅಂದರೆ 10:10ಕ್ಕೆ ಮಾಂಗಲ್ಯ ಧಾರಣೆ ಇರುತ್ತೆ. ಸಪ್ತಪದಿ ಅರುಂಧತಿ ದರ್ಶನ ಇರುತ್ತೆ. ಬಾಸಿಂಗ ಧಾರಣೆ ವಿಸರ್ಜನೆ ಇರುತ್ತೆ. 7:30ರಿಂದ ಪ್ರಾರಂಭ ಆಗಿ 12 ಗಂಟೆ ಒಳಗಡೆ ಸಂಪೂರ್ಣ ಶಾಸ್ತ್ರ ಮುಕ್ತಾಯ ಆಗುತ್ತೆ ಮೇಡಮ್. ಲಿಂಗಾಯತ ಸಮುದಾಯ ಪದ್ಧತಿ ಅನುಸಾರವಾಗಿ ಶಾಸ್ತ್ರ ಮುಕ್ತಾಯ ಆಗುತ್ತೆ ಮೇಡಮ್. ಸರ್, ಇವಾಗ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಸರ್ ಶಾಸ್ತ್ರಗಳು? ಹುಡುಗಿ ಎಷ್ಟು ಗಂಟೆಗೆ ಬರ್ತಿದ್ದಾರೆ? ಹುಡುಗ ಸರಿಸುಮಾರು 7:50 ಬರೋಕ್ಕೆ ಹೇಳಿದ್ದೀನಿ. 7:50 ಬರ್ತಾರೆ ಸರಿಸುಮಾರು. ಧನಂಜಯ ಧನ್ಯತೆ ಇಬ್ಬರು ಸಹ. ತದನಂತರ ಪೂಜೆ ಇರುತ್ತೆ. 12:10 ಮುಗಿದೋಗುತ್ತೆ ಪ್ರಾರಂಭ. ಸರ್, ಸ್ಪೆಷಲಿ ಹುಡುಗಿಗೆ ಏನಾದರೂ ಬೇರೆ ಶಾಸ್ತ್ರಗಳೇನಾದರೂ? ಮಹಾಗೌರಿ ಪೂಜೆ ಇರುತ್ತೆ. ಧನಂಜಯನ ಆಯಸ್ಸು ವೃದ್ಧಿಗೋಸ್ಕರ, ಸತ್ಸಂತಾನಕ್ಕೋಸ್ಕರ, ಸಕಲ ಸೌಭಾಗ್ಯ ಅನುಗ್ರಹ ಸಿದ್ಧಿ ಧನಂಜಯ ಅವರಿಗೆ ಅಂತ ಗೌರಿ ಪೂಜೆ ವಿಶೇಷವಾಗಿರುತ್ತೆ ಮೇಡಮ್. ಸೊ ನೋಡಿದ್ರಲ್ಲ, ಇದಿಷ್ಟು ಅಭಿಷೇಕ್ ಶಾಸ್ತ್ರಿಗಳ ಮಾತು. ಏನು ಸುಮಾರು 7:50ಕ್ಕೆ ಹುಡುಗಿ ಮಂಟಪಕ್ಕೆ ಬರಲಿದ್ದಾರೆ. ಅದಾದ ನಂತರ ಶಾಸ್ತ್ರಗಳು ಸೇರಿದಂತೆ ದಾರ ಮುಹೂರ್ತ ನಡೆಯಲಿದೆ. ಸುಮಾರು 12:10ಕ್ಕೆ ಎಲ್ಲ ರೀತಿಯ ಶಾಸ್ತ್ರಗಳು ಮತ್ತು ಮದುವೆ ಮುಗಿದಿರುತ್ತೆ ಅನ್ನೋ ಒಂದು ಮಾತನ್ನು ಅವರು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮುತ್ತು ಜೊತೆ ಮಂಗಳರಾಜ್ ಗೋಪಾಲ್, TV9.